ಕಮಲದ ಎಲೆಯು ನೀರಿನ ಮೇಲೆ ತೇಲಲು ಮುಖ್ಯವಾಗಿ ಎರಡು ವಿಶೇಷ ಅಂಶಗಳು ಕಾರಣ. ಒಂದು, ಅದರ ತೇಲುವಿಕೆಯನ್ನು ಹೆಚ್ಚಿಸುವ ವಿಶಿಷ್ಟ ಅಂಗಾಂಶ ರಚನೆ ಮತ್ತು ಇನ್ನೊಂದು, ಎಲೆಯನ್ನು ಒಣಗಿಸಿ ಮತ್ತು ಹಗುರವಾಗಿ ಇಡುವ ಮೇಲ್ಮೈ ಹೊಂದಾಣಿಕೆ. ಏರೆನ್ಕೈಮಾ ಅಂಗಾಂಶದಿಂದ ತೇಲುವಿಕೆ. ವಾಯುಕೋಶಗಳು, ಕಮಲದ ಕಾಂಡ ಮತ್ತು ಎಲೆಗಳು ಏರೆನ್ಕೈಮಾ ಎಂಬ ವಿಶೇಷವಾದ ಅಂಗಾಂಶವನ್ನು ಹೊಂದಿರುತ್ತವೆ. ಕಾರ್ಯ: ಈ ಅಂಗಾಂಶವು ಗಾಳಿಯಿಂದ ತುಂಬಿದ ಜಾಗಗಳು ಅಥವಾ ವಾಯುಕೋಶಗಳನ್ನು ಹೊಂದಿರುತ್ತದೆ. ಇದು ಎಲೆಯ ಒಟ್ಟು ಸಾಂದ್ರತೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ತೇಲುವಿಕೆಯ ತತ್ವದ ಪ್ರಕಾರ, ವಸ್ತುವಿನ ತೂಕಕ್ಕಿಂತ ಅದು ಸ್ಥಳಾಂತರಿಸಿದ ನೀರಿನ ತೂಕ ತೇಲುವ ಬಲ ಹೆಚ್ಚಿದ್ದರೆ ಆ ವಸ್ತು ತೇಲುತ್ತದೆ. ಈ ವಾಯುಕೋಶಗಳು ಎಲೆಗಳು ನೀರಿನ ಮೇಲ್ಮೈಯಲ್ಲಿ ತೇಲಲು ಅಗತ್ಯವಾದ ಮೇಲೆತ್ತುವಿಕೆಯನ್ನು ಒದಗಿಸುತ್ತವೆ. 2. ನೀರು ನಿವಾರಣೆ ಮತ್ತು ಕಡಿಮೆ ತೇವ. ಮೇಣದ ಕವಚ. ಕಮಲದ ಎಲೆಯ ಮೇಲ್ಮೈ ತೆಳುವಾದ ಮೇಣದ ಪದರದಿಂದ ಆವೃತವಾಗಿದೆ. ಈ ಲೇಪನವು ಸಂಪೂರ್ಣವಾಗಿ ನಯವಾಗಿಲ್ಲ. ಇದು ಮೇಣದ ಸಣ್ಣ ಕೊಳವೆಗಳಿಂದ ಆವರಿಸಲ್ಪಟ್ಟಿರುವ ಸಣ್ಣ ಉಬ್ಬುಗಳ ಸೂಕ್ಷ್ಮ ಮತ್ತು ನ್ಯಾನೋಸ್ಕೋಪಿಕ್ ರಚನೆಯನ್ನು ಹೊಂದಿದೆ. ಸೂಪರ್ ಹೈಡ್ರೋಫೋಬಿಸಿಟಿ. ಈ ವಿಶಿಷ್ಟ ರಚನೆಯು ಮೇಲ್ಮೈಯನ್ನು ಸೂಪರ್ ಹೈಡ್ರೋಫೋಬಿಕ್, ಅತ್ಯಂತ ನೀರು ನಿವಾರಕ ಆಗಿ ಮಾಡುತ್ತದೆ. ನೀರು ಎಲೆಗೆ ಬಿದ್ದಾಗ ಅದು ಸಣ್ಣ ಉಬ್ಬುಗಳ ತುದಿಯನ್ನು ಮಾತ್ರ ಸ್ಪರ್ಶಿಸಲು ಸಾಧ್ಯವಾಗುತ್ತದೆ. ಹನಿಗಳ ಅಡಿಯಲ್ಲಿ ಗಾಳಿಯ ಪದರವನ್ನು ಕೂಡಿಹಾಕುತ್ತದೆ. ಪರಿಣಾಮ: ನೀರು ಸಂಪೂರ್ಣವಾಗಿ ಗೋಲಾಕಾರದ ಹನಿಗಳಾಗಿ ರೂಪುಗೊಂಡು ತಕ್ಷಣವೇ ಎಲೆಯಿಂದ ಜಾರಿ ಬೀಳುತ್ತದೆ, ಮೇಲ್ಮೈಯನ್ನು ಸಂಪೂರ್ಣವಾಗಿ ಒಣಗಿಸುತ್ತದೆ. ಒದ್ದೆಯಾದ ನೀರಿನಿಂದ ತುಂಬಿದ ಎಲೆಗಿಂತ ಒಣ ಎಲೆ ಹಗುರವಾಗಿರುತ್ತದೆ. ಇದು ತೇಲುವಿಕೆಯನ್ನು ಕಾಪಾಡಿಕೊಳ್ಳಲು ಮತ್ತು ದಕ್ಷ ಅನಿಲ ವಿನಿಮಯಕ್ಕೆ ದ್ಯುತಿಸಂಶ್ಲೇಷಣೆಯಂತಹ ಪ್ರಮುಖವಾಗಿದೆ.